ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಜನ್ಮಾಂತರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾವು ಅನ್ಕೊಳ್ತೀವಿ, ಅಯ್ಯೋ ಈ ಒಂದು ಸಮಸ್ಯೆ ಇರಲಿಲ್ಲ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಎಷ್ಟೋ ನೆಮ್ಮದಿ ಆಗಿರ್ಬೋದು ಅಂತ ಎಷ್ಟೋ ಸಲ ಬೇಜಾರು ಕೂಡ ಮಾಡ್ಕೊಳ್ತೀವಿ. ಆದರೆ ಯೋಚನೆ ಮಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ನಾವು ಆ ಸಮಸ್ಯೆಗೆ ಪರಿಹಾರದ ಆದಿಯನ್ನ ಕಂಡಿಡ್ಕೊಳ್ಬೇಕು. ಸೊ ನಮ್ಮೆಲ್ಲರ ಜೀವನ ಸುಖಕರವಾಗಿರಬೇಕು, ನೆಮ್ಮದಿ ಆಗಿರಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶಕರಾಗಿ ಎಂದಿನಂತೆ ನಮ್ಮೆಲ್ಲರ ನೆಚ್ಚಿನ ಗುರೂಜಿ ಇದ್ದಾರೆ. ಬಾಲಕೃಷ್ಣ ಗುರೂಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಎಷ್ಟೋ ಸಲ ನಮಗೆ ಆರೋಗ್ಯ ಸಮಸ್ಯೆ ಉಂಟಾದಾಗ ನಾವು ವೈದ್ಯರ ಬಳಿ ಹೋಗ್ತೀವಿ, ಅವ್ರು ನಮಗೆ ಔಷಧಿ ಕೊಡ್ತಾರೆ. ಬಟ್ ಕೆಲವು ಸಲ ಆ ಔಷಧಿಯಿಂದ ನಮಗೆ ಅಡ್ಡ ಪರಿಣಾಮ ಉಂಟಾಗೋ ಸಾಧ್ಯತೆ ಹೆಚ್ಚಿರುತ್ತೆ. ಆದರೆ ನೀವು ಔಷಧಿ ರಹಿತವಾಗಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವಂಥ ಅನೇಕ ವಿದ್ಯೆ 84 ವಿದ್ಯೆನ ಕಲ್ತಿದ್ದೀರಾ ಅಂತ ಹೇಳ್ಬೋದು. ಸೊ ಆ ಒಂದು ವಿದ್ಯೆಗಳಲ್ಲಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವಂಥ ಯಾವುದಾದ್ರೂ ಒಂದು ಸುಲಭ ಮಾರ್ಗವನ್ನು ತಿಳಿಸ್ಕೊಡಿ. ನಮ್ಮ ದೇಹ ಬಹಳ ಸುಂದರವಾದದ್ದು, ಬಹಳ ಸರಳವಾಗಿರುವಂಥದ್ದು, ಅಟ್ ದ ಸೇಮ್ ಟೈಮ್ ಬಹಳ ಕಾಂಪ್ಲಿಕೇಟೆಡ್ ಆಗಿರೋದು, ಭಾಳ ವಿಚಿತ್ರವಾದಂತಹ ಕಾಂಬಿನೇಷನ್ಸ್. ಇದು ನೋಡೋದಕ್ಕೆ ಇಷ್ಟು ಸಿಂಪಲ್ ಆಗಿದ್ರೂ ಒಂದೊಂದು ಅಣುವು ಒಂದೊಂದು ಬ್ರಹ್ಮಾಂಡದ ರೀತಿ ಇದೆ, ಒಂದೊಂದು ಯೂನಿವರ್ಸ್ ಒಂದೊಂದು. ಆ್ಯಂಡ್ 300 ಟ್ರಿಲಿಯನ್ ಸೆಲ್ಸ್ ಒಂದು ಆ್ಯಾವರೇಜ್ ದೇಹದಲ್ಲಿರುತ್ತೆ. ಹಾಗಾಗಿ ಒಂದು ಯೂನಿವರ್ಸ್ ಅಲ್ಲ, 300 ಟ್ರಿಲಿಯನ್ ಯೂನಿವರ್ಸ್ ನಮ್ಮ ದೇಹ. ಸೊ ಇದರಲ್ಲಿ ಹಾರ್ಡ್ವೇರ್ ಇದೆ, ಸಾಫ್ಟ್ವೇರ್ ಇದೆ, ಮೆಕ್ಯಾನಿಕಲ್ ಕಾಂಪೊನೆಂಟ್ಸ್ ಇದೆ, ಸರ್ವಸ್ವವು ಈ ದೇಹದಲ್ಲಿದೆ. ಆ್ಯಂಡ್ ಪ್ರಕೃತಿ ಬಹಳ ಚೆನ್ನಾಗಿ ಸೃಷ್ಟಿ ಮಾಡಿದೆ. ಯಾವುದೇ ಕಾಂಪ್ಲಿಕೇಶನ್ ಇಲ್ಲದೆ ಎಲ್ಲವೂ ಸುಸೂತ್ರವಾಗಿ ನಡೆಯೋ ಹಾಗೆ ನಮಗೆಲ್ಲವನ್ನು ಮಾಡಿಕೊಟ್ಟಿದೆ. ಆದರೆ ನಾವು ಸ್ವಂತ ತಲೆಯನ್ನು ಜಾಸ್ತಿ ಬಳಸಿ ಎಲ್ಲದಕ್ಕೂ ಹೊರಗಿನಿಂದಾನೇ ಸಹಾಯ ಬೇಕು ಅನ್ನುವಂತಹ ಮನಸ್ಸನ್ನು, ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ನಮ್ಮ ಶಕ್ತಿಯನ್ನು ನಾವೇ ಮರೆತು ಹೋಗಿ ಕಾಯಿಲೆಗಳ ಗೂಡಾಗಿರ್ತೀವಿ, ಸಮಸ್ಯೆಗಳಿಗೆ ಒಂದು ಮನೆಯಾಗಿರ್ತೀವಿ. ಸೊ ಈ ರೀತಿ ನೋಡಿದಾಗ ನಮ್ಮದು ಒಂದು ಭಾಗ ಆತ್ಮ, ಮತ್ತೊಂದು ಮನಸ್ಸು, ಮತ್ತೊಂದು ದೇಹ. ಈ 3 ಇಂಟರ್ಟ್ವೈನ್ ಆಗಿದೆ ನಮ್ಮ ದೇಹ, ಬದುಕಿರೋ ದೇಹ ಆಗಬೇಕಾದ್ರೆ. ಹೀಗಾಗಿ ನಾನು ಸುಮಾರು 84 ವಿದ್ಯೆಗಳು ಇವತ್ತಿನ ದಿನದ ಪ್ರಕಾರ ಕಲ್ತಿದ್ದೀನಿ. ಒಂದೊಂದು ವಿದ್ಯೆಯು ಒಂದೊಂದು ಫ್ಯಾಕಲ್ಟಿ, ಅಂದರೆ ಒಂದು ಆತ್ಮಕ್ಕೆ ಸಹಾಯ ಆಗುವಂಥದ್ದು, ಇನ್ನೊಂದು ಮನಸ್ಸಿಗೆ ಸಂಬಂಧಪಟ್ಟದ್ದು, ಇನ್ನೊಂದು ದೇಹಕ್ಕೆ ಸಂಬಂಧಪಟ್ಟಿದ್ದು, ಹೀಗೆ ನಾನಾ ವಿದ್ಯೆಗಳನ್ನು ಅಥವಾ ಪರ್ಯಾಯ ಚಿಕಿತ್ಸಾ ಕ್ರಮಗಳನ್ನ ಕಲ್ತಿದ್ದೀನಿ. ಡ್ರಗ್ಲೆಸ್ ಥೆರಪೀಸ್, ಔಷಧರಹಿತ ಚಿಕಿತ್ಸಾ ವಿಧಾನಗಳನ್ನ ಕಲ್ತಿದ್ದೀನಿ. ಅದರಲ್ಲಿ ಬಹಳ ಸುಲಭವಾಗಿ ಎಲ್ಲರೂ ಕಲಿಯೋಕ್ಕಾಗೋದು, ಎಲ್ಲರೂ ಮನೆಯಲ್ಲೇ ಕೂತು ಅಭ್ಯಾಸ ಮಾಡೋದು ಮತ್ತು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದು ರೀತಿಯ ಪರಿಹಾರವನ್ನು ಕಾಣ್ಕೋಬೇಕಾದ್ರೆ ರೇಖಿ ಅನ್ನುವಂತಹ ಜಪಾನ್ ದೇಶದ ಒಂದು ವಿದ್ಯೆ ಬಹಳ ನಮಗೆ ಎಟಕುವಂತಹ ವಿದ್ಯೆ. ಏನದು ರೇಖಿ ಗುರುಜಿ? ಸಾಧಾರಣ ರೇಖಿ ಅಂದರೆ ಜನರು ಹಸ್ತರೇಖೆಗೆ ಸಂಬಂಧಪಟ್ಟಂತಹ ವಿದ್ಯೆ ಅಂತ ಅನ್ಕೋತಾರೆ. ಇದು ಖಂಡಿತವಾಗ್ಲೂ ಅಲ್ಲ. ರೇಖಿ ಅನ್ನೋದು ಒಂದು ಜಪಾನ್ ದೇಶದ ವಿದ್ಯೆ, ಜಪಾನ್ ದೇಶದ ಪದ. REIKI ಅಂತ ಸ್ಪೆಲ್ಲಿಂಗ್ ಬರೆದಾಗ ರೇ ಮತ್ತು ಖಿ ಅಂತ ಪದ ವಿಭಾಗ ಮಾಡ್ಬೋದು. ರೇ ಅಂತಂದರೆ ಯೂನಿವರ್ಸಲ್, ವಿಶ್ವ. ಖಿ ಅಂದರೆ ಶಕ್ತಿ, ಎನರ್ಜಿ. ಹೀಗಾಗಿ ರೇಖಿ ಅನ್ನುವ ಜಪಾನ್ ದೇಶದ ಪದದ ಅರ್ಥ ಯೂನಿವರ್ಸಲ್ ಎನರ್ಜಿ, ವಿಶ್ವಶಕ್ತಿ ಅಂತ ಆಗುತ್ತೆ. ಈ ಶಕ್ತಿ ಎಲ್ಲೆಲ್ಲೂ ಪ್ರಿವೈಲ್ ಆಗಿದ್ದು ನಮ್ಮಲ್ಲಿ ಸದಾಕಾಲ ಹರಿತಾ ಇದ್ದು ನಾವು ಬದುಕಿದ್ದೀವಿ. ಕಾರಣಾಂತರದಿಂದ ಈ ಶಕ್ತಿ ಹರಿಯೋದು ನಮ್ಮಲ್ಲಿ ಕುಗ್ಗಿ ಹೋಗುತ್ತೆ. ಆಗ ನಮಗೆ ಕಾಯಿಲೆಗಳು, ತೊಂದರೆಗಳು ಇತ್ಯಾದಿ ಸಮಸ್ಯೆಗಳು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಬರೋಕ್ಕೆ ಸಾಧ್ಯತೆ ಇದೆ. ಓಕೆ ಗುರುಜಿ, ನೀವು ರೇಖಿ ಅಂತ ಹೇಳಿದ ತಕ್ಷಣ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಕಾಲರ್ ಒಬ್ರು ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ. ನಮಸ್ಕಾರ ಮೇಡಮ್. ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ಪುಷ್ಪಲತಾ ಅಂತ ಹೇಳಿ ಮೇಡಮ್. ಪುಷ್ಪಲತಾ, ನಿಮ್ಮ ಸಮಸ್ಯೆ ಏನು? ಗುರೂಜಿ ಇದ್ದಾರೆ, ಕೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಗುರುಜಿ, ನನಗೆ ತುಂಬಾ ದಿವಸದಿಂದ ಆರೋಗ್ಯದ ಸಮಸ್ಯೆ ಇದೆ ಗುರುಜಿ. ಮತ್ತೆ ಈಗ 4 ವರ್ಷಗಳಿಂದ ಆತ್ಮಗಳ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಮನೆಯಲ್ಲಿ. ನಾವು ಜನ್ಮಾಂತರ ಕಾರ್ಯಕ್ರಮಕ್ಕೆ ಬರ್ಬೇಕು ಅಂತ ಹೇಳಿ ಫೋನ್ ಮಾಡಿದೀವಿ. ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ ಡೇಟ್ ಸಿಕ್ಕಿಲ್ಲ ಗುರುಜಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ. ಸ್ವಲ್ಪ ಸಮಸ್ಯೆಯ ವಿಷಯನೇ, ಯಾಕೆಂದ್ರೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಗುರುಜಿ, ನನಗೆ ನಮ್ಮ ಮನೆಯವರು ಒಂದು ಹಾವು ಹೊಡೆದಿದ್ರಂತೆ. ಆ ಹಾವನ್ನ ಗಂಡ ಹಾವು ಹೊಡೆದಿದ್ರಂತೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿಮ್ಮ ಗುರುಜಿ. ನನಗೆ ನಮ್ಮ ಮನೆಯವರು ಗಂಡ ಹಾವನ್ನ ಹೊಡೆದಿದ್ರಂತೆ. ಅದು ಹೆಣ್ಣು ಹಾವಿನ ಆತ್ಮ ನನಗೆ ಸಮಸ್ಯೆ ಮಾಡ್ತಾ ಇತ್ತು. ಅಂದ್ರೆ ನಾವು ಗಂಡ ಹೆಂಡತಿ ಇಬ್ರು ನಡುವೆ ಜಗಳ ಆಗೋದು,
ಆಮೇಲೆ ನನ್ನ ಆರೋಗ್ಯ ಸಮಸ್ಯೆ ದಿನಾ ಒಂದ್ ಏನಾದ್ರೂ ಸಮಸ್ಯೆ, ತಲೆನೋವು, ಬೆನ್ನೋವು, ಕಾಲ್ ನೋವು ಈ ತರ ಇರುತ್ತೆ ಗುರುಜಿ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಗುರುಜಿ. ಇಲ್ಲಿ 2 ಭಾಗ ಮಾಡ್ಬೋದಮ್ಮ. ಒಂದು, ನನ್ನನ್ನು ಕನ್ಸಲ್ಟೇಷನ್ ಅಂತ ಕನ್ಸಲ್ಟ್ ಮಾಡಬೇಕಾದ್ರೆ 4 ರಿಂದ 6 ತಿಂಗಳು ಕಾಯಬೇಕಾಗತ್ತೆ, ಅದು ಬೇಡ. ಡೈರೆಕ್ಟ್ ನನ್ನ ವರ್ಕ್ಶಾಪ್ಸ್ ಆಗ್ತಿರುತ್ತೆ, ಅದಕ್ಕೆ ಸೇರ್ಕೊಂಬಿಡಿ. ಆಫೀಸಲ್ಲಿ ಕೇಳಿ, ಡೈರೆಕ್ಟ್ ಕ್ಲಾಸಿಗೆ ಸೇರ್ಕೋತೀವಿ ಅಂತ. ಒಂದು 3 ಜನ ಸೇರ್ಕೋಬೇಕು, ನಿಮ್ಮನ್ನು ಸೇರಿ 3 ಜನ. ಆಗ ಡೈರೆಕ್ಟಾಗಿ ನೀವು ರೇಖಿ ಮತ್ತು ಹಿಪ್ನಾಸಿಸ್ ಕಲಿತು ಬಳಕೆ ಮಾಡೋಕ್ಕೆ ಶುರು ಮಾಡಿಬಿಡ್ಬೋದು. ಆ ಥರ ಆದಾಗ ನೀವು ವಿಲ್ ಬಿ ಕಟಿಂಗ್ ಶಾರ್ಟ್ ದ ಟೈಮ್. ನೀವು ಅಭ್ಯಾಸ ಮಾಡಿ ಆಗದಿದ್ದಾಗ ನಾನು ಸಾಧಾರಣ ನಿಮ್ಮನ್ನು ಟ್ರೀಟ್ಮೆಂಟಿಗೆ ತೊಗೋತೀನಿ, ಅದಕ್ಕೆ ಮುಂಚೆ ತೊಗೊಳಕ್ಕಾಗಲ್ಲ. ಹಾಗಾಗಿ ನನ್ನ ಆಫೀಸ್ನ ಸಂಪರ್ಕ ಮಾಡಿ ಡೈರೆಕ್ಟ್ ಕ್ಲಾಸ್ಗೆ ಸೇರ್ಕೊಳ್ಳಿ. ಈಗ ರೇಖಿ ಅಂದರೆ ಏನು ಅಂತ ನಾನು ಇವಾಗ ಮಾತಾಡ್ತೀನಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತೊಗೊಂಡು ನನ್ನ ಆಫೀಸ್ನ ಸಂಪರ್ಕ ಮಾಡಿ ಡೈರೆಕ್ಟ್ ಕ್ಲಾಸ್ಗೆ 3 ಜನ ಸೇರ್ಕೊಳ್ಳಿ, ಅನುಕೂಲ ಆಗ್ತಾ ಬರುತ್ತೆ. ಈಗ ರೇಖಿ ಅನ್ನೋದು ವಿಷಯ ಹೇಳ್ತಾ ಇದ್ದೆ. ಸೊ ನಮ್ಮಲ್ಲಿ ಸದಾಕಾಲ ಶಕ್ತಿ ಹರಿತಿರುತ್ತೆ, ವಿಶ್ವಶಕ್ತಿ. ಆದರೆ ಈ ಬ್ಲಾಕೇಜಸ್ ಅಂತಾಗುತ್ತೆ ಎನರ್ಜಿ ಸಿಸ್ಟಮಲ್ಲಿ. ಬ್ಲಾಕೇಜಸ್ ಆಗಿಬಿಟ್ಟು ಸರಾಗವಾಗಿ ಹರಿಯುತ್ತಿರುವಂತಹ ಶಕ್ತಿಗೆ ಅಡೆತಡೆಗಳಾಗ್ಬಿಟ್ಟು ನಾನಾ ರೀತಿಯ ತೊಂದರೆಗಳಾಗುತ್ತೆ. ಇನ್ಫ್ಯಾಕ್ಟ್ ಈಗ ತಾನೇ ಒಬ್ಬರು ಕಾಲರ್ ಫೋನ್ ಮಾಡಿದ್ರು, ಪ್ರೇತಬಾಧೆ ಅಂತ. ಪ್ರೇತಬಾಧೆ ಆಗೋದಕ್ಕೂ ನಮ್ಮ ಎನರ್ಜಿ ಸಿಸ್ಟಮ್ ಸರಿ ಇಲ್ದಿದಾಗ ಆಗುತ್ತೆ. ಯಾವಾಗ ನಮ್ಮ ಎನರ್ಜಿ ಸಿಸ್ಟಮ್ ಸರಿಯಾಗಿರಲ್ವೋ ನಮ್ಮ ಆರ ಅಥವಾ ಪ್ರಭಾವಳಿ ಅಂತ ಏನು ಕರಿತೀವಿ ಅದು ಕುಗ್ಗಿ ಹೋಗುತ್ತೆ. ಅದಕ್ಕೆ ಶಕ್ತಿ ಇಲ್ದಿದ್ದಾಗ ಪ್ರೇತಾತ್ಮ ಬಹಳ ಸುಲಭವಾಗಿ ನಮ್ಮನ್ನು ಸೇರ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ಸ್. ಹಾಗಾಗಿ ಈ ರೇಖಿ ಅಂತ ಏನು ಜಪಾನ್ ದೇಶದ ವಿದ್ಯೆ ಇದೆ, ಇದು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಪರಿಹಾರ ಅಂತ ನನ್ನ ಪ್ರಕಾರ ಹೇಳ್ಬೋದು. ಆದರೆ ಅದು ಒಂದೇ ಸಾಕಾಗಲ್ಲ, ಅದು ಮತ್ತು ಮನಸ್ಸಿನ ಶಕ್ತಿ, ಸಂಮೋಹನ ವಿದ್ಯೆ ಎರಡೂ ಕಂಬೈನ್ ಮಾಡಿದಾಗ ಸಾಕಷ್ಟು ಸಮಸ್ಯೆಗಳು ಪರಿಹಾರ ಕಾಣಿಸ್ಕೋಬೋದು. ಈ ರೇಖಿ ಬಗ್ಗೆ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಕೊಡ್ತೀನಿ. ಓಕೆ ಗುರುಜಿ, ರೇಖಿ ಅನ್ನೋ ಒಂದು ವಿಧಾನ ಏನಿದೆ, ಸೊ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸೋದ್ರಲ್ಲಿ ನಮಗೆ ವಿಶೇಷವಾದ ಶಕ್ತಿ ಕೊಡುತ್ತೆ ಅಂತ ಹೇಳಿದ್ರಿ. ಇದ್ರ ಬಗ್ಗೆ ಮತ್ತಷ್ಟು ಮಾತಾಡೋಣ ಒಂದು ಪುಟ್ಟ ವಿರಾಮದ ಬಳಿಕ. ವೀಕ್ಷಕರೇ, ಜನ್ಮಾಂತರ ವಿಶೇಷ ನೇರ ಪ್ರಸಾರದಲ್ಲಿ ನೀವೀಗ ತಗೊಳ್ಳಿ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ವಿರಾಮದ ನಂತರ ಮತ್ತೊಮ್ಮೆ ಜನ್ಮಾಂತರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಜಿ, ರೇಖಿ ಚಿಕಿತ್ಸಾ ವಿಧಾನದ ಬಗ್ಗೆ ಹೇಳ್ತಾ ಇದ್ರಿ, ಹೇಗದು ಮಾಡೋದು? ನೋಡಿ, ರೇಖಿ ಅನ್ನೋದು ಮೂಲತಃ ನಮ್ಮ ಭಾರತ ದೇಶದ ವಿದ್ಯೆ. ಗೌತಮ ಬುದ್ಧರಿಂದ ಪ್ರಪಂಚದಲ್ಲೆಲ್ಲ ಹೋಗಿ ಕೊನೆಗೆ ನಾವೆಲ್ಲರೂ ಕಳ್ಕೊಂಡು ಜಪಾನ್ ದೇಶದಲ್ಲಿ ರೀಇನ್ವೆಂಟ್ ಆಯಿತು. ಆ ರೀಇನ್ವೆನ್ಷನ್ ಮಾಡಿದಂತಹ ಒಬ್ಬ ವ್ಯಕ್ತಿ ಮಿಕಾಯೋ ಉಸುಯಿ ಅಂತ. ಈ ವ್ಯಕ್ತಿ ಮಿಕಾಯೋ ಉಸುಯಿ ಅಂತ ಈ ವ್ಯಕ್ತಿ 21 ದಿನದ ಕಠಿಣವಾದಂತಹ ಮೆಡಿಟೇಷನನ್ನು ಮಾಡಿ ಅವರು ಈ ಒಂದು ವಿದ್ಯೆಯನ್ನು ಭೂಮಿಗೆ ತಂದುಕೊಟ್ರು. ಅಲ್ಲಿಂದ ಹಯಾಶಿ ಅನ್ನುವಂತಹ ಒಬ್ಬ ಮೆಡಿಕಲ್ ಡಾಕ್ಟರ್ ಅವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು. ಅಲ್ಲಿಂದ ನಾನಾ ದಾರಿಗಳು ಅದು ಕಂಡುಕೊಂಡಿವೆ. ಈ ಒಂದು ವಿದ್ಯೆ ಬಹಳ ಸುಲಭವಾದದ್ದು. ಇದರಲ್ಲಿ ಗುರುದೀಕ್ಷೆ ಅಂತ ಇರುತ್ತೆ. ಸೊ ಗುರುದೀಕ್ಷೆಯನ್ನು ರೇಖಿಯ ಗುರು ಕೊಡೋಕ್ಕೆ ಸಾಧ್ಯ ಇದೆ. ಆ ರೇಖಿಯ ಗುರುದೀಕ್ಷೆ ಕೊಟ್ಟ ಮೇಲೆ ಆ ವಿದ್ಯಾರ್ಥಿನ ನಾವು ಚಾನಲ್ ಅಂತ ಕರಿತೀವಿ, ರೇಖಿ ಚಾನಲ್ ಆಗಿದ್ದಾರೆ ಅಂತ ಕರಿತೀವಿ. ಒಂದ್ಸಲಿ ಗುರುದೀಕ್ಷೆ ಪಡೆದು ರೇಖಿ ಚಾನಲ್ ಆದಾಗ ಪ್ರಾರ್ಥನೆಯಿಂದ ಶುರು ಮಾಡ್ಬೋದು. ಅಂದರೆ ಅರ್ಥ ದೇವರನ್ನ ನಂಬಲೇಬೇಕು ಅಂತ ಏನಿಲ್ಲ. ದೇವರನ್ನ ನಂಬದಿರೋರು ಕೂಡ ಪ್ರಕೃತಿನೇ ದೇವರು ಅನ್ನೋ ಭಾವನೆಯಲ್ಲಿ ಪ್ರಕೃತಿನ ಕೇಳ್ಕೊಂಡ್ರು ಆಯಿತು. ಆ ಧರ್ಮದವರು ಅವರವ್ರಿಗೆ ಸಂಬಂಧಪಟ್ಟಂತಹ ದೇವರನ್ನ ಕೇಳ್ಕೊಬೋದು. ಕೇಳ್ಕೊಂಡಾಗ ವಿಶ್ವಶಕ್ತಿ ನಮ್ಮ ಸಹಸ್ರಾರ ಚಕ್ರಕ್ಕೆ ಬಂದು ಆಜ್ಞಾಚಕ್ರ, ವಿಶುದ್ಧಿ ಚಕ್ರ, ಅನಾಹತ ಚಕ್ರಕ್ಕೆ ಬಂದು ಅದು ಸ್ಪ್ಲಿಟ್ ಆಗಿ ಬ್ರ್ಯಾಂಚ್ ಆಗಿ ಹಸ್ತಚಕ್ರ ಅನ್ನೋಕ್ಕೆ ಬರುತ್ತೆ. ಹಸ್ತದಲ್ಲಿ ಒಂದು ಚಕ್ರ ಇದೆ, ಎನರ್ಜಿ ಸೆಂಟರ್, ಇಲ್ಲಿಗೆ ಬರುತ್ತೆ. ಹೀಗೆ ಬಂದಂತಹ ಎನರ್ಜಿನ ದೇಹದ 24 ಭಾಗಗಳ ಮೇಲೆ ಈ ರೀತಿ ನಾವು ಕೈಗಳನ್ನ ಇಟ್ಕೊಂಡು ನಮ್ಮ ದೇಹಕ್ಕೆ ರೇಖಿ ಶಕ್ತಿನ ಕೊಟ್ಕೋತೀವಿ. ಈ 24 ಭಾಗದ ಮೇಲೂ ಕೈ ಇಟ್ಟಾಗ ಜಪಾನ್ ದೇಶದ 4 ಚಿಹ್ನೆಗಳು ಬರುತ್ತೆ. ಖಾಂಜಿ ಅನ್ನುವಂತಹ ಹಳೆ ಜಪಾನ್ ದೇಶದ ಭಾಷೆಯ ಪದ. ಅದನ್ನು ನಾವು ಹಸ್ತಗಳ ಮೇಲೆ ಮಾನಸಿಕವಾಗಿ ಬರ್ಕೊಂಡು ಅದರ ಹೆಸರನ್ನು ಉಚ್ಚಾರ ಮಾಡ್ತೀವಿ. ಆಗ ಆ ಶಕ್ತಿ ನಮ್ಮಲ್ಲಿ ಹರಿದು ಚಕ್ರಗಳಿಗೆ, ಅಂಗಾಂಗಗಳಿಗೆ, ದೇಹದ ಅಣುಗಳಿಗೆ, ಸೂಕ್ಷ್ಮ ಶರೀರಗಳಿಗೆ, ಆರಾಗೆ ಎಲ್ಲವಕ್ಕೂ ಬರುತ್ತೆ. ಇಷ್ಟಲ್ಲದೆ ನಮ್ಮ ಆರೋಗ್ಯಕ್ಕೆ, ಅನಾರೋಗ್ಯಕ್ಕೆ ಡೈರೆಕ್ಟಾಗಿ ಆ ಅಂಗಾಂಗಕ್ಕೂ ತಗೋಬೋದು. ಮತ್ತು ಯಾವುದಾದ್ರು ಒಂದು ನಮ್ಮ ಪ್ರಾಜೆಕ್ಟ್ ಅಂತ ಇಟ್ಕೊಳ್ಳೋಣ. ಈಗ ಮದುವೆ ಆಗಬೇಕು, ಮುಂಚೆ ಆಗಬೇಕು, ಎಂಗೇಜ್ಮೆಂಟ್ ಇರುತ್ತೆ, ಅಥವಾ ಒಳ್ಳೆ ಕೆಲಸ ಬರಬೇಕು, ಪ್ರಮೋಷನ್ ಬರಬೇಕು, ಈ ರೀತಿ ಇತ್ಯಾದಿಗಳು. ಆ ಒಂದು ಕೆಲಸಕ್ಕೆ ಡೈರೆಕ್ಟಾಗಿ ನಾವು ಈ ಎನರ್ಜಿನ ಕೊಟ್ಟು ಅದು ನಮ್ಮ ಪರವಾಗಿ ಸಹಾಯ ಮಾಡುವ ಹಾಗೆ ಕೂಡ ಮಾಡ್ಕೋಬಹುದು. ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಹೌದು, ಇಟ್ ಗಿವ್ಸ್ ಎ ಪಾಸಿಟಿವ್ ಥಾಟ್ ಫಾರ್ಮ್ ಅಂಡ್ ಎನರ್ಜಿ. ಹಾಗಾಗಿ ಅದು ನಮಗೆ ನೆರವೇರುತ್ತೆ. ಸೊ ಈ ಥರ ನಾವು ಕಲಿಬೇಕಾದ್ರೆ ರೇಖಿ ಗುರುವಿನ ಪಾತ್ರ ಬಹಳ ಮುಖ್ಯ. ಯಾಕೆಂದರೆ
ರೇಖಿ ಗುರುವನ್ನ ಸೆಲೆಕ್ಟ್ ಮಾಡೋದೇ ಒಂದು ಇಶ್ಯೂ ಆ್ಯಂಡ್ ಎಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದೊಂದು ಕ್ವಶನ್ ಬರುತ್ತೆ. ಯಾಕೆಂದರೆ ಆ ರೇಖಿ ಗುರುವನ್ನು ಮೆಷರ್ ಮಾಡೋದಕ್ಕೆ ಬೇರೆ ಗ್ಯಾಡ್ಜೆಟ್ ಆಗಲಿ ಸೈನ್ಸ್ ಆಗಲಿ ಮಾಡೋಕ್ಕಾಗೋದಿಲ್ಲ. ಕಿರ್ಲಿಯಾನ್ ಫೋಟೋಗ್ರಫಿ ಅಂತ ಇದೆ, ಆದರೆ ಅದು ಕೂಡ ಅಷ್ಟು ಡಿಪೆಂಡಬಲ್ ಅಲ್ಲ. ಹಾಗಾಗಿ ರೇಖಿ ಗುರುವನ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅವರ ಲೀನಿಯೇಜ್ ಅಂತ ಕರಿತೀವಿ, ಅದ್ರ ಮೇಲೆ ಆಧಾರ ಆಗುತ್ತೆ. ಉದಾಹರಣೆಗೆ ನನ್ನ ಒಂದು ಲೀನಿಯೇಜ್ ಜನಕ್ಕೆ ಅರ್ಥ ಆಗಬೇಕು ಅನ್ನೋ ಥರ ಹೇಳಬೇಕು ಅಂತಂದರೆ ನಾನೊಂದು ಲೀನಿಯೇಜ್ ಹೇಳ್ತೀನಿ. ಸಿಂಪ್ಲೆಸ್ಟ್ ಲೀನಿಯೇಜ್ ಅಂದರೆ ಈ ಒಂದು ಲೀನಿಯೇಜ್. ಉಸೂಯಿಯಿಂದ ಹಯಾಶಿಯಿಂದ ಟಕಾಟ ಅಂತ ಅಮೇರಿಕಾ ದೇಶದಲ್ಲಿರುವಂತಹ ಈಕೆ ಕಲ್ತ್ಕೊಂಡು ಇಲ್ಲಿಂದ ಸುಮಾರು ಜನ ಕಲ್ತ್ಕೊಂಡ್ರು. ಪ್ರಪಂಚದಲ್ಲಿ 22 ಜನ ಕಲ್ತ್ಕೊಂಡ್ರು. ಆ 22 ಜನ 100 ಜನಕ್ಕೆ ಹೇಳ್ಕೊಟ್ಟು 100 ಜನ 1000 ಜನ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಆಗಿಬಿಟ್ಟು ಎಲ್ಲೆಲ್ಲೆಲ್ಲೆಲ್ಲೆಂತನೋ ಈ ಲೀನಿಯೇಜ್ ಬಂದು ನಾನು ಕಲ್ತ್ಕೊಂಡೆ. ಇದು ಒನ್ ಆಫ್ ಮೈ ಅರ್ಲಿಯೆಸ್ಟ್ ಲೀನಿಯೇಜ್, ಒಂದು 16-17 ವರ್ಷದ ಹಳೆ ಲೀನಿಯೇಜ್. ಅಂದರೆ ವಂಶವೃಕ್ಷ ಅಂತ ಕರಿಬೋದೇನೋ. ಈ ವಿದ್ಯೆನ ಯಾರು ಬೇಕಾದ್ರೆ ಕಲಿಬೋದಾ? ಯಾವ ಏಜ್ ಗ್ರೂಪ್? ಹೇಳ್ತೀನಿ, ಐ ವಿಲ್ ಕಮ್ ಟು ದ್ಯಾಟ್. ಸೆಕೆಂಡ್ ಲೀನಿಯೇಜ್ ಇದರಲ್ಲಿ ಏನಾಗಿದೆ, ಉಸೂಯಿ, ಹಯಾಶಿ, ಯಮಾಗುಚಿ ಅಂತ ಈ ಹಯಾಶಿ ಅವ್ರ ಹತ್ರ ಕಲ್ತ್ಕೊಂಡ್ರು. ಇದು ಬಹಳ ವಿರಳವಾದಂತಹ ರೇರ್ ಲೀನಿಯೇಜ್, ಬಹಳ ಬ್ಯೂಟಿಫುಲ್ ಲೀನಿಯೇಜ್, ಜಪಾನ್ ಲೀನಿಯೇಜ್. ಇಲ್ಲಿಂದ ವಿಲಿಯಂ ಲೀ ರ್ಯಾಂಡ್ ಅಂತ ಅಮೇರಿಕದವ್ರು ಕಲ್ತ್ಕೊಂಡ್ರು, ಅವ್ರ ಹತ್ರ ನಾನು ಕಲ್ತ್ಕೊಂಡೆ. ಹೀಗೆ ಇನ್ನೊಂದು ಇದು 2ನೇ ಲೀನಿಯೇಜ್. ಇದರಲ್ಲಿ 3ನೇ ಲೀನಿಯೇಜ್ ಇದೆ, ಅದು ಬಹಳ ಬ್ಯೂಟಿಫುಲ್ ಲೀನಿಯೇಜ್. ಎಗೈನ್ ಉಸೂಯಿ, ಹಯಾಶಿ, ಅಲ್ಲಿಂದ ಯಮಾಗುಚಿ, ಅಲ್ಲಿಂದ ವಾಲ್ಟರ್ ಲುಬೇಕ್ ಅಂತ ಜಪಾನ್ನವರು ಜರ್ಮನ್ನವ್ರು ಕಲ್ತ್ಕೊಂಡ್ರು. ಅವ್ರ ಬಳಿ ನಾನು ಕಲ್ತ್ಕೊಂಡೆ. ಇದು ಬಹಳ ಸುಂದರವಾದಂತಹ ಲೀನಿಯೇಜ್. ಇದು ರೈನ್ಬೋ ರೇಖಿ ಅಂತ ಕರೀತಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಲೀನಿಯೇಜ್. ವೆರಿ ಬ್ಯೂಟಿಫುಲ್ ಎನರ್ಜಿ. ಮತ್ತೊಂದು ಲೀನಿಯೇಜ್ ನಾನು ಕಲ್ತ್ಕೊಂಡೆ, ಮತ್ತೊಂದು ಲೀನಿಯೇಜ್. ಅದು ಇನ್ನೂ ಜಪಾನ್ ದೇಶದ ವಿದ್ಯೆಗೆ ಹತ್ತಿರ ಇದೆ. ಸೊ ಯಮಾಗುಚಿ ತನಕ ನಿನ್ನೆ ಆವಾಗಲೇ ಹೇಳಿದೆ. ಯಮಾಗುಚಿಯಿಂದ ಡೈರೆಕ್ಟಾಗಿ ಫ್ರ್ಯಾಂಕ್ ಆರ್ಜಿಯೋ ಪೆಟರ್ ಅಂತ, ಇವರು ಜರ್ಮನ್, ಈ ಗ್ರೀಸಲ್ಲಿ ಉಳ್ಕೊಂಡಿದ್ದಾರೆ. ಇವ್ರ ಹತ್ರ ಕಲ್ತ್ಕೊಂಡೆ. ಇವರು ಜಿಕಿಡಿನ್ ರೇಖಿ ಅಂತ ಹೇಳ್ಕೊಡ್ತಾರೆ. ಅಂದರೆ ಆ್ಯಸ್ ಟಾಟ್ ಬೈ ದ ಮಾಸ್ಟರ್, ಒರಿಜಿನಲ್ ಫಾರ್ಮ್ ಆಫ್ ರೇಖಿ. ಅವರು ಅದನ್ನ ಹೇಳ್ಕೊಡ್ತಾರೆ. ಬಹಳ ವಿರಳ, ವೆರಿ ವೆರಿ ರೇರ್. ಮತ್ತೊಂದು ಲೀನಿಯೇಜ್ ನಂದಿದೆ. ಇವರು ಆಸ್ಟ್ರೇಲಿಯನ್, ಇವರು ಆ್ಯಕ್ಚುಲಿ ಜರ್ಮನ್, ಆಸ್ಟ್ರೇಲಿಯಾಗೆ ಹೋಗಿ ಸೆಟ್ಲ್ ಆಗಿದ್ರು. ಇವರು ಭಾರತ ದೇಶಕ್ಕೆ ಬಂದು ಆಗಾಗ ಮೆಡಿಟೇಷನ್ ಮಾಡ್ತಿದ್ರು ಶೃಂಗೇರಿ ಹತ್ರ ಬಂದು. ಏನೋ ಒಂದು ಹಿಂದಿನ ಜನ್ಮದ ಒಲವು. ಇವರು ನನಗೆ ಟಿಬೆಟನ್ ರೇಖಿ ಅಂತ ಕಲಿಸ್ಕೊಟ್ರು, ಉಲ್ಫ್ ಲುನಾಬರ್ಗ್ ಅಂತ. ಹೀಗೆ ಅಂತಾರಾಷ್ಟ್ರೀಯ ರೇಖಿಗಳು ಇದರಲ್ಲಿ ಬಹಳ ಪಂಡಿತರಿದ್ದಾರೆ, ಬಹಳ ಒಳ್ಳೆ ಸಾಧನೆ ಮಾಡಿರೋರು ಇದ್ದಾರೆ. ಅಂಥವ್ರ ಹತ್ರ ಕಲ್ತಾಗ ಏನಾಗುತ್ತೆ ಅಂದರೆ ಆ ಪ್ಯೂರಿಟಿ ಆಫ್ ದ ಸೈನ್ಸ್ ಪಾಸ್ ಆನ್ ಆಗುತ್ತೆ. ಸಾಧಾರಣವಾಗಿ ಜನರಲಿ ನಾವುಗಳು ಕಲ್ತಾಗ ಏನಾಗ್ತೀವಿ, ನಮ್ಮ ಐಡಿಯಾಸು, ನಮ್ಮ ಥಾಟ್ ಫಾರ್ಮ್ನ ಕಲಬೆರಕೆ ಮಾಡಿಬಿಡ್ತೀವಿ, ಆ ಒರಿಜಿನಲ್ ಎಸೆನ್ಸ್ ಕಳ್ಕೊಂಬಿಡ್ತೀವಿ. ಹಾಗಾಗಿ ರೇಖಿ ಮಾಸ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅವರ ಬ್ಯಾಕ್ಗ್ರೌಂಡ್ ನೋಡಬೇಕಾಗತ್ತೆ. ಯಾರ್ಯಾರ ಹತ್ರ ಕಲ್ತಿದ್ದಾರೆ, ಹೇಗಿದೆ ಅವರು, ಏನು ಸಾಧನೆ ಮಾಡಿದ್ದಾರೆ, ಈಗ ಏನು ಮಾಡ್ತಾ ಇದ್ದಾರೆ, ಇವೆಲ್ಲ ನೋಡಿ ಅವ್ರನ್ನ ರೇಖಿ ಗುರುವಾಗಿ ಸ್ವೀಕರಿಸ್ಕೋಬೇಕಾಗುತ್ತೆ. ಉತ್ತಮ ಗುರುವಿನ ಆಯ್ಕೆ ಅತ್ಯವಶ್ಯ, ಬಹಳ ಮುಖ್ಯ ಇದೆ. ಯಾಕಂದರೆ ಗೊತ್ತಾಗೋದಿಲ್ಲ, ಕಣ್ಣು ಕಾಣೋದಕ್ಕೆ ಎಲ್ಲರೂ ಒಂದೇ ರೀತಿ ಕಾಣಿಸ್ತೀವಿ, ಎಲ್ಲರೂ ನಯವಾಗೇ ಮಾತಾಡ್ತೀವಿ. ಹಾಗಾಗಿ ವಿ ಕೆನಾಟ್ ಅಸಸ್ ಇಂಥವ್ರು ಒಳ್ಳೆ ಗುರು, ಇಂಥವ್ರು ಇವರು ಅಂತ ನಾವೇನು ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಅವ್ರ ಲೀನಿಯೇಜ್ ನೋಡಬೇಕು, ಲೀನಿಯೇಜ್ ನೋಡಿ ಡಿಸೈಡ್ ಮಾಡಬೇಕಾಗತ್ತೆ. ಸೊ ಇದು ರೇಖಿ ಗುರುದೀಕ್ಷೆ. ಈ ರೇಖಿ ಗುರುದೀಕ್ಷೆ ಆದಮೇಲೆ ಈ ಎನರ್ಜಿನ ಯಾವಾಗ ಬೇಕಾದರೂ ನಾವು ವಿಶ್ವದಿಂದ ಪಡಿಬೋದು. ಪ್ರಾರ್ಥನೆ ಮಾಡಿದ್ರೆ ಸಾಕು, ನಮ್ಮಲ್ಲಿ ಹರಿಯೋದಕ್ಕೆ ಶುರು ಆಗುತ್ತೆ, ಹಸ್ತಚಕ್ರಕ್ಕೆ ಬರುತ್ತೆ. ಅದನ್ನು ನಮಗೆ ನಾವೇ ಬೇಕಾದರೂ 24 ಭಾಗಗಳ ಮೇಲೆ ಕೈಯಿಟ್ಟು ತಗೋಬೋದು, ಅಥವಾ ಬೇರೆಯವರ ದೇಹದ 24 ಭಾಗಗಳ ಮೇಲೆ ಕೈಯಿಟ್ಟು ಆ ಜಪಾನ್ ದೇಶದ ಚಿಹ್ನೆಗಳನ್ನು ಉಪಯೋಗಿಸಿ ಅವ್ರಿಗೆ ಬೇಕಾದರೆ ಕೊಡ್ಬೋದು. ಮತ್ತೊಂದು ವೆರಿ ಬ್ಯೂಟಿಫುಲ್ ಟೆಕ್ನಿಕ್, ಡಿಸ್ಟೆಂಟ್ ಹೀಲಿಂಗ್ ಅಂತ ಕರಿತೀವಿ. ಇಲ್ಲಿ ಕೂತಿದ್ದು ಪ್ರಪಂಚದ ಯಾವುದೇ ಮೂಲೆಯಲ್ಲಿರೋರ್ಗೆ ಬೇಕಾದರೂ ನಾವು ರೇಖಿ ಶಕ್ತಿನ ಟೆಲಿಕ್ಯಾಸ್ಟ್ ಮಾಡ್ದಂಗೆ, ಇವಾಗ ಟಿವಿ ದೂರದರ್ಶನ ಎಲ್ಲ ಹೆಂಗೆ ನಾವು ಮಾಡ್ತೀವೋ ಆ ರೀತಿ ಟೆಲಿಕ್ಯಾಸ್ಟ್ ಮಾಡ್ಬೋದು. ಗುರುಜಿ ತುಂಬಾ ಆಸಕ್ತಿಕರವಾಗಿದೆ ಅಂಡ್ ಕೇಳೋದಕ್ಕೂ ತುಂಬಾ ಸುಲಭವಾಗಿದೆ, ಮಾಡಬಹುದು ಅಂತ ಈಗ ಎಲ್ರಿಗೂ ಅನಿಸ್ತಾ ಇರುತ್ತೆ. ಈ ಬಗ್ಗೆ ಮತ್ತಷ್ಟು ತಿಳಿಯೋಣ, ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ಜನ್ಮಾಂತರ ವಿಶೇಷ ನೇರ ಪ್ರಸಾರದಲ್ಲಿ ಮತ್ತೊಂದು ಪುಟ್ಟ ವಿರಾಮ.
ವೀಕ್ಷಕರೇ, ವಿರಾಮದ ನಂತರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಜನ್ಮಾಂತರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ಗುರೂಜಿ, ರೇಖಿ ಚಿಕಿತ್ಸಾ ವಿಧಾನವನ್ನ ಕಲಿಯೋದಕ್ಕೆ ಉತ್ತಮ ಗುರುವಿನ ಆಯ್ಕೆ ಅತ್ಯವಶ್ಯಕ ಅಂತ ಹೇಳಿದ್ರಿ. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋಕೆ ಕಾಲರ್ ಒಬ್ರು ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡ್ತಿರೋದು? ನಾನು ನವೀನ್ ಮಾತಾಡೋದು. ನವೀನ್ ಅವರೇ, ನಿಮ್ಮ ಪ್ರಶ್ನೆ ಏನು ಗುರೂಜಿ ಇದಾರೆ ಕೇಳಿ. ಗುರುಜಿ ನಮಸ್ಕಾರ. ನಮಸ್ಕಾರ ನವೀನ್. ನವೀನ್ ಅಂತ ಮಾತಾಡ್ತಾ ಇರೋದು. ಹೇಳಿ ನವೀನ್. ಇದು ತುಂಬಾ ಹೊಟ್ಟೆ ನೋಯ್ತಾ ಇರುತ್ತೆ, ಯೋಗಾಸನ ಎಲ್ಲ ಮಾಡ್ತಾ ಇದೀನಿ, ಆದ್ರೂ ಮನ್ಸು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ನಾನು ಅನ್ಕೊಂಡಿದ್ದ ನಾನು ಸಾಧಿಸಕ್ ಆಗ್ತಾ ಇಲ್ಲ, ಗುರಿ ಮುಟ್ಟಕ್ ಆಗ್ತಾ ಇಲ್ಲ. ಸೊ ಇದರಿಂದಾಗಿ ನಾನು ಸಖತ್ ಟ್ರಬಲ್. ನಿಮ್ಮ ದೈಹಿಕ ಸಮಸ್ಯೆಗೆ ಮೊದಲು ಮೆಡಿಕಲ್ ಡಾಕ್ಟರ್ ಹತ್ರ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ. ಓಕೆ. ಅಲ್ಲಿ ತೋರಿಸ್ಕೊಂಡು ಅವರ ಟ್ರೀಟ್ಮೆಂಟ್ ತಗೋಬೇಕು. ಅಲ್ಲಿ ಗುಣ ಕಾಣಿಸ್ತಿದ್ರೆ ಅಥವಾ ಡಯಾಗ್ನೋಸಿಸ್ಗೆ ಡಯಾಗ್ನೋಸಿಸ್ ಆಗದಿದ್ರೆ ಆವಾಗ ಬೇಕಾದ್ರೆ ಈ ಆಲ್ಟರ್ನೇಟ್ ಮೆಡಿಕಲ್ ಸೈನ್ಸಸ್ ಅಥವಾ ಡ್ರಗ್ಲೆಸ್ ಥೆರಪೀಸ್ ಅಂತ ಏನು ಕರಿತೀವೋ ಅದನ್ನು ಉಪಯೋಗಿಸೋದು ಒಳ್ಳೆಯದು. ಅಥವಾ ಅದರ ಜೊತೆ ಈ ಔಷಧರಹಿತ ಚಿಕಿತ್ಸಾ ವಿಧಾನಗಳನ್ನು ನೀವು ಬಳಸ್ಕೋಬೋದು. ಸಾಧಾರಣವಾಗಿ ಮೆಡಿಕಲ್ ಸೈನ್ಸ್ನಲ್ಲಿ ಡಯಾಗ್ನೋಸಿಸ್ಗೆ ಸಿಗದಿದ್ದರೆ ಯಾತಕ್ಕೆ ಈ ಹೊಟ್ಟೆ ನೋವು ಬರ್ತಾ ಇದೆ, ಯಾತಕ್ಕೆ ಈ ತೊಂದರೆಗಳು ನಿಮ್ದೆಲ್ಲ ಬರ್ತಾ ಇದೆ ಅಂತ ಸಿಗದಿದ್ದರೆ ಕಾರಣ ನನ್ನ ಅನಿಸಿಕೆ ಪ್ರೇತಬಾಧೆ ಇರುತ್ತೆ. 99% ಪ್ರೇತಬಾಧೆ ಇರುತ್ತೆ. ಪ್ರೇತಾತ್ಮಗಳಿಗೆ ಏನು ತೊಂದರೆ ಇರುತ್ತೋ ಸಾಧಾರಣವಾಗಿ ಅದು ನಮ್ಮನ್ನು ಪೊಸೆಸ್ ಆದಾಗ ಆ ತೊಂದರೆ ನಮಗೆ ಬಂದ್ಬಿಡುತ್ತೆ. ಹಾಗಾಗಿ ಅದರಿಂದ ನಿವಾರಣೆ ಮಾಡ್ಕೊಳ್ಳೋದು ಕಷ್ಟ ಏನಲ್ಲ, ಮಾಡ್ಕೋಬೇಕು. ಒಂದು ವಿಧಾನ ಏನಪ್ಪ ಅಂದರೆ ರೇಖಿ ಮತ್ತು ಹಿಪ್ನಾಸಿಸ್ ಕಲ್ತ್ಕೊಳ್ಳೋದು. ಸಹಾಯಕರಿಬ್ಬರು ಇರಬೇಕು, 2-3 ಜನ ಇರಬೇಕು. ನಮ್ಮಲ್ಲಿ ನಾವೇ ಕಲಿಯೋದು. ನಾ ಹೇಳ್ಕೊಡ್ತೀನಿ ಸಣ್ಣ ಪುಟ್ಟ ವಿಧಾನಗಳ ಮುಖಾಂತರ ಪ್ರೇತಾತ್ಮಗಳನ್ನ ನಿಮಗೆ ನೀವೇ ತೆಕ್ಕೊಳ್ಳೋದು. ಅದನ್ನು ಕಲಿತು ಮಾಡ್ಕೋಬೇಕು. ಅಕಸ್ಮಾತ್ ಹಾಗೇನಾದ್ರು ಸರಿ ಹೋಗದಿದ್ದರೆ ನಮ್ಮ ಹತ್ರ ಬಂದರೆ ನಾವು ತೆಗಿಯೋಕ್ಕೆ ಸಹಾಯ ಮಾಡಿಕೊಡ್ತೀವಿ. ಆ ಥರ ತೆಗೆಸ್ಕೊಂಡ್ಮೇಲೆ ತಕ್ಷಣ ನಿಲ್ಲಿಸಬಾರ್ದು ಈ ರೇಖಿ ತೊಗೊಳೋದನ್ನ. ಅಟ್ಲೀಸ್ಟ್ 1 ಇಯರ್ ಆದರೂ ನೀವು ಎಕ್ಸ್ಟೆಂಡ್ ಮಾಡಬೇಕನ್ನ. ದಿನ ತೊಗೋಬೇಕು. ಊಟ ಮಾಡೋ ರೀತಿ, ಪ್ರತಿನಿತ್ಯ ಊಟ ಮಾಡ್ತೀವಲ್ಲ ಆ ರೀತಿ, ಪ್ರತಿದಿನ ಸ್ನಾನ ಮಾಡೋ ರೀತಿ, ಪ್ರತಿನಿತ್ಯ ರೇಖಿ ಶಕ್ತಿಯನ್ನು ಮತ್ತು ಹಿಪ್ನಾಸಿಸ್ನ 1 ವರ್ಷ ಆದರೂ ಬಳಸಿದಾಗ ನಮ್ಮ ಆರ ಅಂತ ಏನು ಕರಿತೀವಿ ಅದು ಸ್ಟ್ರಾಂಗ್ ಆಗಿರುತ್ತೆ. ಪ್ರೇತಾತ್ಮಗಳು ಬೇರೆ ಸುಲಭವಾಗಿ ಸೇರೋಕ್ಕಾಗಲ್ಲ. ಹಾಗಾಗಿ ಯಾರಾದರೂ ಹಾಗೇ ರೇಖಿ ಹಿಪ್ನಾಸಿಸ್ ಕಲಿದೆ, ಉಪಯೋಗಿಸ್ದೆ, ಪ್ರೇತಾತ್ಮ ತೆಗೆದುಬಿಡ್ತೀನಿ ಅಂದರೆ ತೆಗಿಯೋಕ್ಕಾಗಲ್ಲ ಅಂತ ನಾನು ಹೇಳಲ್ಲ, ಬಟ್ ಅದು ಬೆಟರ್ ಅಲ್ಲ, ನಾಟ್ ಎ ಗುಡ್ ಚಾಯ್ಸ್. ಏನು ಭಾಳ ಸುಲಭ. ಇವಾಗ ತೆಗಿಯೋದಕ್ಕೇನು 15-20 ನಿಮಿಷ ಸಾಕು. ಬಟ್ ತೆಗೆದ ಮೇಲೆ ನಾವು ಹೆಂಗೆ ಡಿಫೆಂಡ್ ಮಾಡ್ಕೋತೀವಿ? ಕೇವಲ ಸೆಕೆಂಡ್ಗಳಲ್ಲೇ ಬೇರೆ ಪ್ರೇತಾತ್ಮ ನಮ್ಮನ್ನು ಸೇರ್ಬೋದು. ಹಾಗಾಗಿ ಇಂತಹ ವಿದ್ಯೆಗಳ ಮೇಲೆ ಒಂದು ನಂಬಿಕೆ ಏನಿದೆಯೋ ಅದೇ ಹೊಟ್ಟೋಗ್ಬಿಡುತ್ತೆ. ಹಾಗಾಗಿ ಶಾರ್ಟ್ ಕಟ್ ಮಾಡಿಕೊಡ್ದು ರೇಖಿ ಹಿಪ್ನಾಸಿಸ್ ಕಲ್ತ್ಕೊಂಡು ಪ್ರತಿನಿತ್ಯ ನಮ್ಮ ಆರಾನ ಸ್ಟ್ರೆಂಥನ್ ಮಾಡಿಕೊಂಡು ಆಮೇಲೆ ಪ್ರೇತಾತ್ಮ ತೆಗೆಸ್ಕೊಂಡಾಗ ಆ ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಆಗುತ್ತೆ. ಓಕೆ ನವೀನ್, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಗುರುಜಿ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು? ಸಂತೋಷ್ ಅಂತ. ಸಂತೋಷ್ ಅವರೇ, ನಿಮ್ಮ ಪ್ರಶ್ನೆ ಏನು ಕೇಳಿ ಗುರುಜಿ ಇದ್ದಾರೆ. ಗುರುಜಿ, ನನ್ಗೆ ರೇಖೆ ಆಗಿದೆ. ಸ್ಟ್ರೆಸ್ ಅಂತ ನನ್ಗೆ ಒಬ್ಬರಿಂದ ರೇಖೆ ಆಗಿದೆ. ಏನಾಗಿದೆ? ರೇಖೆ ಹೀಲಿಂಗು ಸ್ಟ್ರೆಸ್ಗೆ ಆಗಿದೆ. ಅದಾದ್ಮೇಲೆ ತುಂಬಾ ಮಾನಸಿಕ ಹಿಂಸೆ ಇದೆ, ಒತ್ತಡ ಆಗ್ತಾ ಇದೆ ಒಂದೇ ಸಮನೆ. ನೋಡಿ, 1ನೇ ಭಾಗ ರೇಖೆ ನೀವು ಮಾಡಿದಿರಾ ಟಚ್ ಹೀಲಿಂಗ್, ಸೆಲ್ಫ್ ಹೀಲಿಂಗಿಗೆ. ಡಿಸ್ಟೆಂಟ್ ಹೀಲಿಂಗ್ ಮಾಡಿರೋದು ಅವರು. ಡಿಸ್ಟೆಂಟ್ ಹೀಲಿಂಗ್ ಆಗಿದೆ. 2ನೇ ಭಾಗ ಆಗಿರುತ್ತೆ. ಹಾಗಾದ್ರೆ ಏನಾಗುತ್ತೆ, ನಮ್ಗೆ ರೇಖೆ ತಗೋಬೇಕಾದ್ರೆ ಹಿಂಸೆ ಆದ್ರೆ ಟಿಪಿಕಲ್ ಸಿಂಪ್ಟಮ್ ಆಫ್ ಪೊಸೆಷನ್. ನಾವು ದೈವಿ ಶಕ್ತಿನ ತಗೋತೀವಿ, ಆದ್ರೆ ನಮ್ಮಲ್ಲಿ ನಮ್ಮ ಆತ್ಮದ ಜೊತೆ ಪ್ರೇತಾತ್ಮನೂ ಇರುತ್ತೆ ಅಂತ ಅನ್ಕೊಳ್ಳೋಣ. ಪ್ರೇತಾತ್ಮಕ್ಕೆ ಇದು ಕಂಡ್ಯೂಸಿವ್ ಆಗಿರೋಲ್ಲ, ಇಷ್ಟ ಆಗಲ್ಲ ಅವಕ್ಕೆ. ಆಗ ಅದು ನಿಮ್ಮ ಮನಸ್ಸಿನ ಮೇಲೆ ಕಿರಿಕಿರಿ ಉಂಟಾಗಂಗೆ ಮಾಡುತ್ತೆ. ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಬಾಡಿ ಪೇನ್ ಬರೋದು, ಸ್ವಲ್ಪ ಕಂಟ್ರೋಲ್ ತಪ್ಪೋದು, ಅಥವಾ ಮನಸ್ಸಿಗೆ ಬಾಧೆ ಆಗೋದು, ದುಃಖ ಆಗೋದು, ಇದು ಬೇಡ ಬೇಡ ಅಂತ ರಿಜೆಕ್ಟ್ ಮಾಡೋ ಥರ ಆಗೋದು, ಈ ಥರ ಎಲ್ಲ ಆಗೋ ಸಾಧ್ಯತೆ ಇದೆ. ಒಂದು ಏನು ಮಾಡ್ಬೋದು, ನೀವು ಉಪ್ಪು ಸ್ನಾನ ಮಾಡಿ. ಉಪ್ಪು ನೀರು ಅಂದರೆ 1 ಲೀಟರ್ ಸ್ನಾನದ ನೀರಿಗೆ 1 ದೊಡ್ಡ ಹಿಡಿಯಷ್ಟು ಕಲ್ಲಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 4-5 ಲೀಟ್ರು ಆ ಥರ ಪ್ರಿಪೇರ್ ಮಾಡಿಕೊಂಡು ತಲೆಯಿಂದ ಸ್ನಾನ ಮಾಡಿ. ಆ ಉಪ್ಪು ನೀರು ಒಂದು ಅರ್ಧ ನಿಮಿಷ 1 ನಿಮಿಷ ಮೈ ಮೇಲೆ ಇರಲಿ. ಆಮೇಲೆ ಮಾಮೂಲಿ ಸ್ನಾನವನ್ನು ಮಾಡಿ. ಮಾಮೂಲಿ ಸ್ನಾನವನ್ನು ಮಾಡಿದ್ಮೇಲೆ ನೀವು ದೇಹವನ್ನು ಮುಟ್ಕೊಳ್ದೇನೆ ಒಂದು ಅರ್ಧ ಇಂಚೋ 1 ಇಂಚೋ ಗ್ಯಾಪ್ ದೇಹಕ್ಕೂ ನಿಮಗೂ ಆ ಥರ ದೂರದಲ್ಲೇ ಕೈ ಇಟ್ಕೊಂಡು ನಿಮ್ಮ 24 ಭಾಗಗಳಿಗೂ ರೇಖೆ ತಗೊಳ್ಳಿ. ಆಗ ಆ ಇರಿಟೇಷನ್ ಅಂತ ಏನಿದೆ ಅದು ಸಾಕಷ್ಟು ಮಟ್ಟಿಗೆ ಕಡಿಮೆ ಆಗುತ್ತೆ. ನಿಮ್ಮ ಆರಾ ಡಿಫೆನ್ಸ್ ಮೆಕ್ಯಾನಿಸಮ್ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. 1 ತಿಂಗಳು 1.5 ತಿಂಗಳು ಆ ರೀತಿ ಮಾಡಿದ್ಮೇಲೆ ನೀವು ಬೇಕಾದ್ರೆ ಮುಟ್ಟಿ ತಗೊಳ್ಳಿ, ಆಗ ಇಟ್ ವಿಲ್ ಬಿ ಮೋರ್ ಎಫೆಕ್ಟಿವ್. ಈ ರೀತಿ ಮಾಡಿ.
ಅಂಡ್ ನನ್ನನ್ನು ಕೇಳಿದ್ರೆ ನೀವು ಒಬ್ಬರೇ ಮಾಡ್ಕೊಳ್ಳೋ ಬದಲು ನಿಮ್ಮ ಮನೇಲಿ ಇನ್ಯಾರನ್ನಾದ್ರೂ ರೇಖಿಯನ್ನು ಹೇಳಿಸ್ಕೊಟ್ಟು ಅವ್ರ ಹತ್ರನೂ ನೀವು ಸಹಾಯ ಪಡಿತಾ ನೀವೂ ಸಹಾಯ ಮಾಡ್ಕೊಂಡಾಗ ಹೆಚ್ಚು ಪರಿಣಾಮಕಾರಿ. ಈ ತರ ಮಾಡಿ. ಓಕೆ, ಧನ್ಯವಾದಗಳು ಸಂತೋಷ್ ಕರೆ ಮಾಡಿದ್ದಕ್ಕೆ. ಗುರೂಜಿ, ಈ ರೇಖಿ ಚಿಕಿತ್ಸಾ ವಿಧಾನ ಇಷ್ಟೊಂದು ಪಾಪ್ಯುಲಾರಿಟಿನ ಪಡ್ಕೊಳ್ತಾ ಇದೆ, ಅದಕ್ಕೆ ಕಾರಣ ಏನು? ಇದು ಎಷ್ಟು ಜನಪ್ರಿಯ ಆಗೋಗಿದೆ ಅಂದ್ರೆ ಸಣ್ಣ ಮಕ್ಕಳಿಂದ ದೊಡ್ಡವ್ರ ತನಕನೂ ಕಲಿಯಕ್ಕೆ ಶುರು ಮಾಡಿದ್ದಾರೆ. ಓದಿರುವಂತವ್ರು ಕಲಿತಾ ಇದ್ದಾರೆ. ಮೆಡಿಕಲ್ ಡಾಕ್ಟರ್ಸು, ಸ್ಪೆಷಲಿಸ್ಟ್ಗಳು, ಸೂಪರ್ ಸ್ಪೆಷಲಿಸ್ಟ್ಗಳು ಕೂಡ ಈಗಿನ ಕಾಲದಲ್ಲಿ ಬಂದು ಇದನ್ನ ಕಲಿಯಕ್ಕೆ ಶುರು ಮಾಡಿದ್ದಾರೆ. ಕಾರಣ ಇಷ್ಟೇ, ವಯಸ್ಸಿನ ಅಂತರ ಇಲ್ಲ. ನನ್ನ ಯಂಗೆಸ್ಟ್ ಸ್ಟೂಡೆಂಟ್ ಈಗಲೇ ಹೇಳ್ದಂಗೆ 4 ವರ್ಷದ ಮಕ್ಕಳು 3-4 ಜನ ಇದ್ದಾರೆ. ಓಲ್ಡೆಸ್ಟ್ ಅಂದರೆ 87 year old ಮ್ಯಾನ್. ಈ ಥರ ವಯಸ್ಸಿನ ಅಂತರ ಇಲ್ಲ. ಇನ್ನು ಜಾತಿ ಅಡ್ಡ ಬರಲ್ಲ. ಯಾಕೆಂದರೆ ದೇವರು ಅವ್ರವ್ರ ಮನೆ ದೇವ್ರನ್ನ ಅವ್ರವ್ರು ಕರ್ಕೋತಾರೆ. ಹಾಗಾಗಿ ಅವ್ರವ್ರ ಜಾತಿಯವ್ರು ಅವ್ರು ಕರ್ಕೋತಾರೆ. ಯಾರಿಗೂ ಕ್ಲಾಶಸ್ ಆಗಲ್ಲ. ಇನ್ನು ದೇವರು ನಂಬದಿರೋರು ಈಗಾಗಲೇ ಹೇಳಿದಾಗೆ ಪ್ರಕೃತಿನೇ ದೇವರು ಅನ್ನೋ ಭಾವನೆಯಲ್ಲಿ ಕೇಳ್ಕೊಂಡಾಗ ನಿಮಗೆ ವರ್ಕ್ ಆಗಕ್ಕೆ ಶುರು ಆಗುತ್ತೆ. ನೆಕ್ಸ್ಟ್, ಇದು ಎಲ್ಲ ರೀತಿಯ ಸಮಸ್ಯೆಗಳಿಗೂ ಒಂದೇ ಪರಿಹಾರ. ಓವರ್ ಡೋಸ್ ಅನ್ನೋ ಪ್ರಾಬ್ಲಮ್ಮೇ ಬರೋದಿಲ್ಲ. ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ ಅಂದರೆ, ನಾವು ಪ್ರಾರ್ಥನೆ ಮಾಡಿದಾಗ ನಮ್ಮ ಕೈಯಿನ ಶಕ್ತಿ ಅಥವಾ ನಮ್ಮ ಹಸ್ತದ ಚಕ್ರದ ಶಕ್ತಿ ಕಾಸ್ಮಿಕ್ ಎನರ್ಜಿ ಅಥವಾ ವಿಶ್ವದ ಶಕ್ತಿಗೆ ಬರುತ್ತೆ. ಪೇಷಂಟಿನ ಶಕ್ತಿ ಕೇಂದ್ರ ಇಲ್ಲಿ ಕೆಳಭಾಗದಲ್ಲಿರುತ್ತೆ. ನಾವು ಕೈ ಇಟ್ಟು ಎನರ್ಜಿ ಕೊಟ್ಟಾಗ ಎನರ್ಜಿ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಸಿ ಟು ಲೋಯರ್ ಪೊಟೆನ್ಸಿ. ಹಾಗಾಗಿ ನಮ್ಮ ಹಸ್ತಗಳಿಂದ ಯಾರಿಗೆ ತೊಂದರೆ ಇದೆಯೋ ಅವ್ರಿಗೆ ಹರಿಯುತ್ತೆ. ಈ ಶಕ್ತಿ ಹರಿತಾ ಅವರ ಶಕ್ತಿಯ ಮಟ್ಟ, ಗುಣಮಟ್ಟ ಮತ್ತು ಶಕ್ತಿ ಹೆಚ್ಚುತ್ತಾ ಈ ಎರಡೂ ಶಕ್ತಿಯ ಪ್ರಮಾಣ ಸೇಮ್ ಆದಾಗ ಫ್ಲೋ ಆಫ್ ರೇಖಿ ಎನರ್ಜಿ ಟು ದ ಪೇಷಂಟ್ ಆರ್ ಟು ದ ಕ್ಲೈಂಟ್ ಸ್ಟಾಪ್ ಆಗೋಗುತ್ತೆ. ಹಾಗಾಗಿ ಓವರ್ ಡೋಸ್ ಅನ್ನೋ ಪ್ರಾಬ್ಲಮ್ಮೇ ಬರೋದಿಲ್ಲ. ಸೈಡ್ ಎಫೆಕ್ಟ್ ಅನ್ನೋದೇ ಇಲ್ಲ. ಐದರ್ ನೋ ಎಫೆಕ್ಟ್ ಆರ್ ಗುಡ್ ಎಫೆಕ್ಟ್, ಎರಡೇ. ಹೀಗಾಗಿ ಅಂಡ್ ನೋಡಿ, ಈ ಕಾನ್ಸಂಟ್ರೇಷನೇ ಬೇಡ. ಇವಾಗ ಹೈಲಿ ಡಿಸ್ಟರ್ಬ್ ಸ್ಟೇಟ್ ಆಫ್ ಮೈಂಡಲ್ಲಿ ಕೂಡ ರೇಖಿ ತಗೊಂಡಾಗ ನಮ್ಮನ್ನ ಸ್ಪೆಸಿಫೈ ಮಾಡುತ್ತೆ. ಜೊತೆಗೆ ಅಡುಗೆ ಮಾಡ್ತಾನೆ ನಾವು ರೇಖಿ ತಗೋಬಹುದು. ಅಡುಗೆ ಮಾಡ್ತಾನೆ ಮಕ್ಳಿಗೆ ರೇಖಿ ಕೊಡ್ಬೋದು. ಡ್ರೈವ್ ಮಾಡ್ತಾ ನಮಗೆ ಸ್ವಂತಕ್ಕೆ ರೇಖಿ ತಗೋಬಹುದು. ಪರ್ಟಿಕ್ಯುಲರ್ ಸಮಯ ಅಂತ ಇಲ್ಲ, ಇಲ್ವೇ ಇಲ್ಲ. ನಾನು ಸಾಧಾರಣ ರೆಕಮೆಂಡ್ ಮಾಡೋದು ಉಪ್ಪು ನೀರಿನ ಸ್ನಾನ ಆದ 40-45 minutes ಒಳಗೆ ಒಂದ್ಸಲಿ ಹೋಲ್ ಬಾಡಿ ರೇಖಿ ತಗೊಳ್ಳಿ ಅಂತ ಹೇಳ್ತೀನಿ. ಮಿಕ್ಕಿದ್ ಯಾವ ಬೇಕಾದ್ರೂ ತಗೋತಾ ಹೋಗ್ಬೋದು. ಹೀಗೆ ವೆರಿ ಈಸಿ. ಆ್ಯಂಡ್ ಇದರಲ್ಲಿ ಲಿಮಿಟೇಷನ್ಸ್ ಅನ್ನೋದೇ ಇಲ್ಲ. ಈ ಕಾರಣಕ್ಕೆ ಬಹಳ ಪಾಪ್ಯುಲಾರಿಟಿಗೆ ಬರ್ತಾ ಇದೆ. ಮತ್ತೊಂದು, ಇದು ಯಾವ ಸೈನ್ಸಲ್ಲೂ ವಾಸಿ ಆಗದಿರುವಂತಹ ಕಾಯಿಲೆಗಳು ಕೂಡ ಕೇವಲ ರೇಖಿ ಮತ್ತು ಹಿಪ್ನಾಸಿಸ್ ಅಥವಾ ಇವತ್ತು ರೇಖಿ ವಿಷಯ ಮಾತಾಡ್ತಿರೋದು, ರೇಖಿಯಿಂದಾನೇ ಎಷ್ಟೋ ಜನಕ್ಕೆ ಗುಣ ಆಗಿದೆ. ಅದರ ಕೇಸ್ ಹಿಸ್ಟ್ರಿ ಇಫ್ ಪಾಸಿಬಲ್ ನಾಳೆ ನಾನು ಪ್ರೆಸೆಂಟ್ ಮಾಡ್ತೀನಿ. ಬಹಳ ಬ್ಯೂಟಿಫುಲ್ ಆಗಿ ಮೆಡಿಕಲ್ ಡಾಕ್ಟರ್ MD ಆರ್ಥೋಪೆಡಿಕ್ ಸರ್ಜನ್ನು ದುಬೈಲಿದ್ದಾರೆ. ಅವ್ರಿಗೆ ಅವ್ರ ತಂದೆ ತಾಯಿ ನನ್ನ ಹತ್ರ ಕಲ್ತ್ಕೊಂಡು ಅವರ ಮೊಣಕಾಲು ನೋವು, ಹೊಟ್ಟೆ ನೋವು, ಬೆನ್ನು ನೋವು ಎಲ್ಲ ಗುಣ ಮಾಡಿಕೊಂಡು ಮಗನಿಗೆ ಬೈದು, ನೀನು ಓದಿರಬಹುದು ಆದರೆ ಇಲ್ಲಿ ಗುರುಗಳ ಹತ್ರ ಕಲ್ತ್ಕೊಂಡು ಮಾಡ್ಕೋ, ನೀನು ಔಷಧಿ ಆಮೇಲೆ ಟ್ರೈ ಮಾಡು ಅಂತ ಹೇಳಿ ಅವ್ರು ಬಂದು ಕಲ್ತ್ಕೊಂಡು ಅಭ್ಯಾಸ ಮಾಡಿದ್ದಾರೆ. ಓಕೆ ಗುರೂಜಿ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಾ. ಅದರಲ್ಲೂ ರೇಖಿ ಚಿಕಿತ್ಸಾ ವಿಧಾನ ಸಖತ್ ಉಪಯೋಗಕಾರಿ ಅಂತ ಹೇಳಿದ್ದೀರಾ. ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋದಿದೆ, ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇದು ಇವತ್ತಿನ ಜನ್ಮಾಂತರ. ಮುಂದಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿ ನಿಮ್ಗಾಗಿ ಕಾದಿದೆ. ಅಲ್ಲಿವರೆಗೂ ನೋಡ್ತಾ ಇರಿ ಕಸ್ತೂರಿ. ನಮಸ್ಕಾರ.